ಕರುಣೆಯ ಕೊನೆಗಳಿಗೆ ಭಾಗ 2 ಸಂದೇಶ 18 ಪಾಪಗಳ ಪರಿಹಾರದ ಅಗತ್ಯ. ಈಗ ನಿಮ್ಮ ಮೇಲೆ ದಾಳಿ ನಡೆಯಲಿದೆ. ನೀವು ತೆರೆದಿರುವ ಪಾಪದ ಎಲ್ಲ ಆಧ್ಯಾತ್ಮಿಕ ಬಾಗಿಲುಗಳನ್ನು ಸಾಧ್ಯವಾದಷ್ಟು ಬೇಗ ಮುಚ್ಚಬೇಕು. ನೀವು ಮಾಡಿದ ಘನ ಪಾಪಗಳು ಅಂದರೆ ಮಾರಣಾಂತಿಕ ಪಾಪಕ್ಕೆ ಪರಿಹಾರವನ್ನು ಮಾಡದಿದ್ದರೆ ಅದು ಸಂಪೂರ್ಣವಾಗಿ ಅಳಿಸಿ ಹೋಗುವುದಿಲ್ಲ. ಮಾರಣಾಂತಿಕ ಪಾಪಗಳಿಗೆ ಪರಿಹಾರದ ಕೊರತೆಯಿಂದಾಗಿ ಅನೇಕ ಆತ್ಮಗಳು ನಿತ್ಯತೆಗೆ ಅಥವಾ ಶಾಶ್ವತ ಜೀವನಕ್ಕೆ ಹೋದಾಗ ಶುದ್ಧೀಕರಣ ಸಮಯದಲ್ಲಿ ದೀರ್ಘಕಾಲ ಉಳಿಯಬೇಕಾಗುವುದು. ಭಾಗ 2 ಸಂದೇಶ 19 ವಿವಿಧ ರೀತಿಯ ಪರಿಹಾರಗಳು. ಪಾಪ ನಿವೇದನೆ ಸಂಸ್ಕಾರ ಮತ್ತು ಪಾಪಗಳಿಗೆ ಪರಿಹಾರವು ತೆರೆದಿರುವ ಆಧ್ಯಾತ್ಮಿಕ ಬಾಗಿಲುಗಳನ್ನು ಮುಚ್ಚುತ್ತದೆ ಮತ್ತು ಸೈತಾನನ ಪಂಗಡದವರು ಆತ್ಮಗಳ ಮೇಲೆ ಅಧಿಕಾರ ಸಾಧಿಸುವುದನ್ನು ಮತ್ತು ನಿಯಂತ್ರಣ ಚಲಾಯಿಸುವುದನ್ನು ತಡೆಯುತ್ತದೆ. ಮತ್ತೊಮ್ಮೆ ನಾನು ನಿಮಗೆ ಹೇಳುತ್ತೇನೆ, ಒಳ್ಳೆಯ ಪಾಪ ನಿವೇದನೆ ಮಾಡಿರಿ ಮತ್ತು ನಿಮ್ಮ ಜೀವನದುದ್ದಕ್ಕೂ ನೀವು ಮಾಡಿದ ಎಲ್ಲ ಮಾರಕ ಪಾಪಗಳಿಗೆ ಅಥವಾ ಘನ ಪಾಪಗಳಿಗೆ ಪರಿಹಾರವನ್ನು ಮಾಡಿರಿ. ಪರಮಪ್ರಸಾದ ಸಂಪುಟದಲ್ಲಿ ನನ್ನನ್ನು ಭೇಟಿ ಮಾಡಿ ಮತ್ತು ನಿಮ್ಮ ಪಾಪಗಳಿಗೆ ಪರಿಹಾರವನ್ನು ಮಾಡಿರಿ. ಶಿಲುಬೆ ಹಾದಿ ಕರುಣೆಯ ಜಪಸರವನ್ನು ಹೇಳುವ ಮೂಲಕ ಅಥವಾ ಯೇಸುವಿನ ಪರಿಶುದ್ಧ ಗಾಯಗಳ ಜಪಸರ, ಯೇಸುವಿನ ರಕ್ತದ ಜಪಸರವನ್ನು ಹೇಳುವ ಮೂಲಕ ಪಾಪಗಳಿಗೆ ಪರಿಹಾರ ಮಾಡಿರಿ. ಪ್ರತಿಯೊಂದು ಬಾರಿ ನೀವು ನನ್ನನ್ನು ನೋಡಲು ಬಂದು ನಾನು ಹೇಳಿದ ಈ ಎಲ್ಲ ಕಾರ್ಯಗಳನ್ನು ಮಾಡಿದಾಗ ನೀವು ನಿಮ್ಮ ಪಾಪಗಳಿಗೆ ಒಳ್ಳೆಯ ಪರಿಹಾರ ಮಾಡಿಕೊಳ್ಳುವಿರಿ.